ಒಂದು ದನ ಒಂದು ಗುದ್ದಾಡಲ್ಲ ತಿನ್ಬೇಕಾದ್ರೆ, ಒಂದಕ್ಕೊಂದು ಗುದ್ದಾಡಲ್ಲ ಒಂದ್ರಿ. ಎರಡನೇದೇನಂದ್ರೆ ಈಗ ನಾವು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಹೆಂಗ್ ಬೆಳಿತಾವ ದನಗಳು ಹೆಂಗ್ ಮೇಯ್ತಾವ ಬಗ್ಗಿನೇ ಮೇಯ್ತಾವ, ಆ ರೀತಿನೇ ತಿನ್ನಂಗ್ ಮಾಡಿದ್ರು ಅಷ್ಟೇ. ಇದು ಪುಗ್ನೂರ್ ಏನ್ ಸರ್? ಪ್ಯೂರ್ ಪುಂಗ್ನೂರ್ ರೀ. ನಮ್ಮ ಸ್ನೇಹಿತರದು, ಅವ್ರ ಹತ್ರ ಏನೋ ಕಟ್ಟಿಲ್ಲ ಅಂತೇಳಿ ನನ್ನ ಹತ್ರ ಬಿಟ್ಟೋಗಿದಾರ ಇಂತಿಜಾಮ ಮಾಡ್ರ ಅಂತೇಳಿ. ಪ್ಯೂರ್ ಪುಗ್ನೂರ್. ಪ್ಯೂರ್ ಪುಂಗ್ನೂರ್. ಆಮೇಲೆ ನೋಡ್ತಾ ಇದ್ರಲ್ಲ, ಇದು ನನಗೊಂದು 3.5 - 4 ಕೋಟಿ ಲೀಟರ್ ಸಂಗ್ರಹ ಆಗುತ್ತೆ. ಇದರಿಂದನೇ ನಂದೆಲ್ಲ ಕೃಷಿ ಮೇನ್ ನಡೀತಾ ಇರೋದ್ರಿ, ಎರೆಹುಳು ಮರಿಗಳ್ಗ. ಈಗಿದು ಈಗ ಸಾಯಿಲ್ ಕಾರ್ಬನ್ ಅಂತೀವಲ್ಲ, ಇದು 1.5 ವರೆಗೂ ಬಂದಿದೆ. ಫ್ಲವರಿಂಗ್ ಇದೆ ನೋಡ್ರಿ, ಅದು ಈ ಏಲಕ್ಕಿ ತರ ಬೀಜ ಇರುತ್ತೆ. ದನ ಕರುಗಳು ಕುರಿಗಳು ಬಹಳ ಚೆನ್ನಾಗಿ ತಿಂತಾವ. ಬಟ್ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾ ಈ ರೀತಿ ಮಲ್ಚಿಂಗ್ ಆಗುತ್ತೆ. ಭೂಮಿಗೆ ಮಳೆ ಬಂದ್ರೆ ಬೆಳಿ ಕೆಡಬಾರ್ದು ಅಂತೇಳಿ ಇದನ್ನ ಒಂದ್ ದೊಡ್ಡ ಕೆನಲ್ ಮಾಡಿದ್ವಿ. ಈ ಕೆನಲ್ ನಿಂದ ಆ ಕೆನಲ್ಗೆ 14 ಫೀಟ್ ರೀ. ಆಮೇಲೆ ಈ ಸೆಂಟ್ರಲ್ 7 ಫೀಟಿಗೆ ಒಂದು ಸಣ್ಣ ಕೆನಲ್ ಮಾಡಿದ್ವಿ ಮತ್ತೆ. ಅಂದ್ರೆ ಕಡಿಮೆ ನೀರಿದ್ದಾಗ ಡ್ರೈನ್ ಆಗ್ಲಕ್ಕ. ಡ್ರೈನ್ ಸರ್ ಹಸುಗಳು ಎಷ್ಟಿದಾವೆ ಸರ್? ಹಸುಗಳು ಒಂದು 20 ಇದಾವ್ರಿ. ಅದರಲ್ಲಿ ಗಿರ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಪುಂಗ್ನೂರ್ ಇದೆ. ವಿಶೇಷ ತಳಿಗಳನ್ನ ಸಾಕಿರಿ ಸರ್? ಆಮೇಲೆ ಎಮ್ಮೆಗಳು ಇದಾವೆ. ಇದು ನಮ್ದು ಸಾಹಿವಾಲ್ ಇದೆ. ಸರ್ ಯಾವ್ಯಾವ ಇದಾವೆ ತೋರಿಸ್ತಾ ಹೋಗಿ ಸರ್. ಸರ್ ಇದು ಸಾಹಿವಾಲ್ ಸರ್? ಇದು ಸಾಹಿವಾಲ್ ರೀ. ಇದು ಸಾಹಿವಾಲ್. ಇದು ಗಿರ್ ರೀ. ಇದು ಗಿರ್ ರೀ. ಇದು ಮಲ್ನಾಡ್ ಗಿಡ್ಡ ರೀ. ಓಹೋ, ಮಲ್ನಾಡ್ ಗಿಡ್ಡ ಈ ಏರಿಯಾದಲ್ಲಿ ಸಫರ್ ಆಗ್ತದೆ ಸರ್? ಆಗತ್ರಿ. ಅದು ಇದು ಮಲ್ನಾಡ್ ಗಿಡ್ಡ ರೀ. ಓಹೋ, ಅದು ಗಿರ್ ಕರು ರೀ. ಎಮ್ಮೆ ಯಾವ ತಳಿ ಸರ್? ಮುರ್ರಾ? ಲೋಕಲ್ ರೀ, ಮುರ್ರಾ ಮಿಕ್ಸ್ ಮುರ್ರಾ. ಈ ಕಡೆ ಇರೋವೆಲ್ಲ ಸರ್? ಅದು ಪುಂಗ್ನೂರ್ ರೀ. ಪುಂಗ್ನೂರ್ ಕೂಡ ಐತೆ ಸರ್ ನಿಮ್ಮ ಹತ್ರ? ಅಲ್ಲೊಂದು ಒರಿಜಿನಲ್ ಪುಂಗ್ನೂರ್ ಇದೆ. ಓಹೋ, ಸೂಪರ್ ಸರ್. ಸರ್ ಎಲ್ಲ ಹಸುಗಳು ದಷ್ಟಪುಷ್ಟವಾಗಿದ್ದಾವೆ ಸರ್? ಹೊರಗ ಈಗ ಬೆಳೆ ಇಲ್ಲಲ್ರಿ, ಹೊರಗಡೆ ಮೇಯಕ್ ಬಿಡ್ತಿದೀವಿ. ಎಷ್ಟು ಮುದ್ದಾಗಿದೆ ನೋಡಿ ಸರ್ ಕರು. ಲಾಸ್ಟ್ ಇರೋದು ಗಿರ್ರು. ಇದು ಸಾಹಿವಾಲ್ ಇದೆ ರೀ, ಮಿಕ್ಸ್. ಇದು ಕರೀದಿದೆ ಅಲ್ಲ, ಸಾಹಿವಾಲ್ ಗಿರ್ ಮಿಕ್ಸ್ ಇದೆ. ಇದು ನಮ್ ನಿಕ್ಕ ಜವಾರಿ ಸರ್. ನಿಕ್ಕ ಜವಾರಿ ರೀ, ನಮ್ಮ ಕನಗಿರಿ ಏರಿಯಾದಲ್ಲಿ ಇರುತ್ತೆ ಇದು. ಸೂಪರ್ ಸರ್. ಸರ್ ಇವಕ್ಕೆಲ್ಲ ಮೇವಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಭತ್ತ ಕಟಾವಾದ ನಂತರ ಭತ್ತದ ಹುಲ್ಲು ಸಂಗ್ರಹಣೆ ಮಾಡ್ತೀವಿ. ಆಮೇಲೆ ಹಸಿ ಮೇವನ್ನು ಹಾಕಿರ್ತೀವಿ. ಮೆಕ್ಕೆಜೋಳ ನಾನು ಕಳೆದ 3 ವರ್ಷದಿಂದ ಬೆಳೆದ ಮೆಕ್ಕೆಜೋಳನೂ ಸಿಗುತ್ತೆ ದನಕ್ಕೆ. ಆಮೇಲೆ ತೊಗರಿ ಬೆಳಿತಾ ಇದೆ, ತೊಗರಿ ಒಟ್ಟು ಸಂಗ್ರಹ ಮಾಡಿರ್ತೀವಿ. ಕಡ್ಲಿ ಒಟ್ಟುನು ಸಂಗ್ರಹ ಮಾಡ್ತೀವಿ. ಸರ್ ವಿಶೇಷವಾಗಿ ಇದ್ರ ಹಾಲೆಲ್ಲ ಎಷ್ಟು ಬರ್ತಾ ಇದೆ, ಯಾವ ತರ ಅದನ್ನ ಯುಟಿಲೈಸ್ ಮಾಡ್ತಾ ಇದ್ದೀರಿ ಸರ್? ಹಾಲು ಬರುತ್ತೆ ರೀ, ಒಂದೊಂದು ಆಕಳ 5 ಲೀಟರ್ ಕೊಡ್ತಾವ. ಬಟ್ ಅದನ್ನ ನಾವು ಮನೆಗೆ ಅಗ್ನಿಹೋತ್ರ ಮಾಡೋದಕ್ಕೆ ಬೆಣ್ಣೆ ತುಪ್ಪ ಮಾಡ್ತೀವಿ. ಮಾಡಿದ ನಂತರ ಉಳಿದದ್ದು ತಗೊಂಡು ಹೋಗ್ತಾರೆ. 80 ರೂಪಾಯಿ ಲೀಟರ್ದಂಗ ಹೋಯ್ತಾರ. ಅಂದ್ರೆ ನಿಮ್ ಮನೆಗೆ ಬಳಸಿ ಮಿಕ್ಕಿದ್ದನ್ನ ಕೊಡ್ತೇವೆ, ಮಾರಾಟ ಮಾಡ್ತಾರೆ. ಇದು ಪುಗ್ನೂರ್ ಏನ್ ಸರ್? ಪ್ಯೂರ್ ಪುಂಗ್ನೂರ್ ರೀ. ನಮ್ಮ ಸ್ನೇಹಿತರದು, ಅವ್ರ ಹತ್ರ ಏನೋ ಕಟ್ಟಿಲ್ಲ ಅಂತೇಳಿ ನನ್ನ ಹತ್ರ ಬಿಟ್ಟೋಗಿದಾರ ಇಂತಿಜಾಮ ಮಾಡ್ರ ಅಂತೇಳಿ. ಪ್ಯೂರ್ ಪುಂಗ್ನೂರ್. ಪ್ಯೂರ್ ಪುಂಗ್ನೂರ್. ಸೂಪರ್ ಸರ್. ಅಂದ್ರೆ ಸರಳವಾಗಿ ಮಾಡಿದೇನ್ರಿ ಇದನ್ನ, ನಾನು ಹೆಚ್ಚಿನ ಖರ್ಚು ಮಾಡಿಲ್ಲ. 1.5 ಇಂಚಿನ ಪೈಪಲ್ಲಿ, ಅಂದ್ರೆ ಒಂದು ದನ ಒಂದು ಗುದ್ದಾಡಲ್ಲ ತಿನ್ಬೇಕಾದ್ರೆ, ಒಂದಕ್ಕೊಂದು ಗುದ್ದಾಡಲ್ಲ ಒಂದ್ರಿ. ಎರಡನೇದೇನಂದ್ರೆ ಈಗ ನಾವು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಹೆಂಗ್ ಬೆಳಿತಾವ ದನಗಳು ಹೆಂಗ್ ಮೇಯ್ತಾವ ಬಗ್ಗಿನೇ ಮೇಯ್ತಾವ, ಆ ರೀತಿನೇ ತಿನ್ನಂಗ್ ಮಾಡಿದೀವಿ ಅಷ್ಟೇ. ಹೈಟ್ ಮಾಡಿ ಅದಕ್ಕೆಲ್ಲ ಬರಿ ತುಂಬಿ ವೇಸ್ಟ್ ಮಾಡೋದಕ್ಕಿಂತ ಈಗ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಅವು ನೆಲದಾಗ ಹೆಂಗ ಬಗ್ಗಿ ತಿಂತಾವ, ನೈಸರ್ಗಿಕವಾಗಿ ಮೇಯ್ತಾವಲ್ಲ ಬಿಟ್ಟಾಗ ಅದೇ ರೀತಿನೇ ಬಗ್ಗಿ ತಿನ್ಬೇಕು. ಸೂಪರ್ ಸರ್, ಒಳ್ಳೆ ಐಡಿಯಾ ಮಾಡಿರಿ ಸರ್. ಇದ್ರದ್ದು ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ಯಾವ ತರ ಯುಟಿಲೈಸ್ ಮಾಡಿ? ಈಗ ನಿಮ್ಗೆ ಇಲ್ಲಿದೆ ನೋಡ್ರಿ, ಡ್ರೈನ್ ಮಾಡಿದೀವಿ. ಇಲ್ಲಿಂದ ಹೋಗಿ ಹೊರಗಡೆ ಚೇಂಬರ್ ಮಾಡಿದೀವಿ. ಅಲ್ಲಿಂದ ಪೈಪ್ ಲೈನ್ ಹಾಕಿ ಮುಂದ್ಗಡೆ ತಿಪ್ಪೆ ಕಾಣ್ತಿದೆ ಅಲ್ಲಿ ನಮ್ಗೆ, ಅಲ್ಲಿ 2 ಕಡೆ ಆ ಕಡೆದು ಈ ಕಡೆದು 2 ಸ್ಟಾಕ್ ಮಾಡ್ತೀವಿ. ಮೂತ್ರನ
ಡಿಕಂಪೋಸ್ ಮಾಡಿ ಬೆಳಿಗ್ಗೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನನಗೊಂದು 3.5 4 ಕೋಟಿ ಲೀಟರ್ ಸಂಗ್ರಹ ಆಗುತ್ತೆ. ಇದರಿಂದನೇ ನಂದೆಲ್ಲ ಕೃಷಿ ಮೇನ್ ನಡೀತಾ ಇರೋದ್ರಿ. ಇದು ಕೆಳಗಡೆ ಏನು ಪ್ಲಾಸ್ಟಿಕ್ ಆದ್ರೆ ಏನ್ ಬರೀ ಇಲ್ಲ, ನಮ್ಮ ಏರಿಯಾದಲ್ಲಿ ಇದು ಸ್ಪೆಷಲಿ ನಮ್ಮ ರಾಯಚೂರು ಡಿಸ್ಟಿಕ್ ಇಲ್ಲ, ನಾವನ್ ಈ ಕಪ್ಪು ಭೂಮಿಗೆ ಯಾವ ಪ್ಲಾಸ್ಟಿಕ್ ಇರಲ್ಲ. ಕೆಳಗಡೆ ಗ್ರಾವೆಲ್ ಬರುತ್ತ್ರಿ, ಗರ್ಚ್ ಅಂತೀವಲ್ಲ, ಅದು ಒಂದ್ ಹನಿ ನೀರನ್ನು ಕುಡಿಯಲ್ಲ, ನೀರನ್ನು ಕೆಡಲ್ಲ. ಇದ್ರಾಗ ಮೀನಪಾನ ಬಿಟ್ರಿ ಸರ್? ಮೀನ ಬಿಟ್ಟಿದೀವ್ರಿ, ಮೀನು ಕೃಷಿ ಮಾಡಿದ್ವಿ. ಬಟ್ ನಮ್ಗ ತುಂಗಭದ್ರಾ ನದಿ ಸಮೀಪ ಆಗೋ ಕಾರಣಕ್ಕ ಮೊಸಳೆಗಳು ಬಂದು ಸೇರ್ತಾ ಇದಾವ. ಹೀಗಾಗಿ ಹಿಂಗ 2 ವರ್ಷದಿಂದ ಯಾವ್ದೇ ರೀತಿಯ ಮೀನುಗಾರಿಕೆ ಮಾಡಿಲ್ರಿ. ಮೊಸಳೆ ಬಂದ್ರೆ ಕಷ್ಟ ಅಲ್ಲ ಸರ್? ಇದಾವ್ರಿ, ಇವಾಗ ಅಲ್ಲಿ ನಿಮ್ಗೆ ಕಾಣಲ್ಲ, ಇದಾವ ಎರಡು ಮೊಸಳೆ ಇದಾವ ಇದ್ರೊಳಗ್ರಿ. ಎರೆಹುಳು ಮರಿಗಳ್ಗ. ಈಗ ಸಾಯಿಲ್ ಕಾರ್ಬನ್ ಅಂತೀವಲ್ಲ, ಇದು 1.5 ವರೆಗೂ ಬಂದಿದ್ದಾರೆ ನಂದು. ಸರ್ ಈ ಪ್ಲಾಟ್ ಎಷ್ಟು ಏರಿಯಾದಾಗ ಐತಿ ಸರ್? ಇದು ಟೋಟಲ್ ಅರಿಶಿನ ಇರೋದು 1/4 ಎಕರೆ. 1/4 ಎಕರೆಯಲ್ಲಿ ಯಾವ ತಳಿ ಆದ ಸರ್ ಇದು ಅರಿಶಿನ? ಸೇಲಂ ರೀ. ಸೇಲಂ ಅರಿಶಿನ. ಯಾವ ಪದ್ಧತಿಯಲ್ಲಿ ನಾಟಿ ಮಾಡ್ರಿ ಸರ್ ಇದನ್ನ? ಇದು ನಮ್ಮ ಸ್ನೇಹಿತರು ನೋಡಿದೆ ಮುದೋಳಲ್ಲೆಲ್ಲ, ಶ್ರೀಕಾಂತ್ ಅಂತಿದಾರ, ಅವ್ರು ಬೀಜ ಕೊಟ್ರು. ಅವ್ರ ಬೀಜ 1 ಕ್ವಿಂಟಲ್ ತಂದು ಮಲ್ಟಿಪ್ಲಿಕೇಶನ್ ಮಾಡಿ ಇಷ್ಟು ಮಾಡ್ಕೊಂಡಿದ್ದೀನಿ. 1.5 ಎಕರೆಗೆ ಆಗಿದೆ. ಪೂರಾ ನ್ಯಾಚುರಲ್ ಅಲ್ಲಿ ಇದೆ ಇದು. ಪೂರಾ ನ್ಯಾಚುರಲ್. ಈಗ ಏನಿದೆ ಹೇಳ್ತಾ ಇದ್ನಲ್ಲ ನಿಮ್ಗ, ಆ ದ್ರಾವಣಗಳನ್ನ ಅಷ್ಟೇ ಬಿಡ್ತಾ ಇದೀನಿ. ನಂತರ ಏನಂದ್ರೆ, ಈ ಬೆಡ್ ಹಾಕಿ ಸುಮಾರು 2 ವರ್ಷ ಆಯ್ತು. ಇದರಲ್ಲಿ ಅಲಸಂದಿ ಬೆಳೆ ತೆಗೆದಿದ್ದೀನಿ, ಬದನೆಕಾಯಿ ತೆಗೆದಿದ್ದೀನಿ, ಮೆಣಸಿನಕಾಯಿ ತೆಗೆದಿದ್ದೀನಿ. ಈಗ ತಿರ್ಗಾ ಅರಿಶಿನ ಹಾಕಿದ್ದೀನಿ. ಈಗ ಅರಿಶಿನ ಅಂದ್ರೆ ಇದು ನೋ ಟಿಲ್ ಮೆಥಡ್. ಅಂದ್ರೆ ಇವು 2 ವರ್ಷ ಆಯ್ತು, ಟಿಲ್ಲೇಜೇ ಮಾಡಿಲ್ಲ. ಯಾವ್ದು ಕೆಲಸ ಈ ಕಸ ನಿಮ್ ಕಾಲಲ್ಲಿ ಇದೆ ನೋಡ್ರಿ, ಕಸನ ಅಲ್ಲೇ ಒದಿಸ್ಬಿಡೋದು, ಇಲ್ಲೇ ಮಲ್ಚಿಂಗ್, ಕಸ ಕಿತ್ತದ ಅಲ್ಲೇ ಮಲ್ಚ್ ಮಾಡೋದು. ಬಹಳ ಮೃದುವಾಗಿದೆ ಸರ್ ಭೂಮಿ. ಕಾಲಿಟ್ರೆ ಸ್ಪಂಜ್ ಮೇಲೆ ಇಟ್ಟಂಗ ಆಗ್ತದೆ. ಆರ್ಗಾನಿಕ್ ಕಾರ್ಬನ್ ಇದೆ ರೀ ಸದ್ಯ ಈ ಭೂಮಿಯಲ್ಲಿ. ಈ ನಮ್ಮ ಭಾಗದಾಗ ಎಲ್ಲಿ ನೋಡಿದ್ರೆ ನಿಮಗೆ 0.6 ಇದೆ, ಅದ್ರ ಡಬಲ್ ನಂದಿದೆ. ಸರ್ ಎಷ್ಟು ತಿಂಗಳು ಬೆಳೆ ಆದ ಸರ್ ಈಗ ಅರಿಶಿಣ? ಇದು ಆಕ್ಚುಲಿ ರೀ ಲಾಸ್ಟ್ ಇಯರ್ ಇಟ್ಟಿದ್ದು, ಕಾರಣಾಂತರ ತೆಗಿಯಕ್ಕಾಗಿಲ್ಲ. ಈಗ ಇದು 1 ವರ್ಷದ ಮೇಲೆ ಇದೆ ರೀ. 1 ವರ್ಷದ ಮೇಲೆ ಐತೆ? 1 ವರ್ಷದ ಮೇಲೆ. ಸರ್ ಈ ನಾಟಿ ಮಾಡ್ಬೇಕಾದ್ರೆ ಏನೇನು ಪ್ರೊಸೀಜರ್ ಮಾಡ್ರಿ ಸರ್? ಏನಿಲ್ಲ ರೀ, ಡ್ರಿಪ್ ಹಾಕಿ ಹಳೆ ಬಡ್ಡಿಗೆ ಹಸಿ ಮಾಡಿ ಪ್ರತಿ ಒಂದು ಗೇಣಿಗೆ ಬೀಜ ಇಟ್ಕೊಂತ ಹೋಗಿದ್ವಿ. ಅದಾದ್ಮೇಲೆ ಇಲ್ಲಿವರೆಗೆ ಏನೇನು ಕೊಟ್ರಿ ಸರ್ ಅದಕ್ಕೆ? ಬೀಜ ಇದು ನಮ್ದು ಜೀವಾಮೃತ, ಈ ದ್ರಾವಣಗಳು ಏನಿದಾವಲ್ಲ, ಆಹಾರ ತ್ಯಾಜ್ಯದ್ದು, ಈ ಬೂದಿದು, ಇದನ್ನಷ್ಟೇ ಕೊಡ್ತಾ ಇದ್ದೀನಿ. ಇದು ಕೊಟ್ಟು ಇದುವರೆಗೂ ನಾನು 1 ವರ್ಷ ಆದ್ರೂ ಯಾವ ಸ್ಪ್ರೇನೇ ಮಾಡಿಲ್ರಿ. ಸ್ಪ್ರೇನೇ ಇಲ್ಲ ರೀ. ಸೂಪರ್ ಸರ್. ಈಗ ಇದು 3 ಎಲೆ ಒನ್ನೆ ಅಂತಾರೆ. ಇದು ಈಗ 3 ಎಲೆ ಒನ್ನೆ. ಫುಕಾವೋಕ್ ಅವರು ತಮ್ಮ ಒಂದು ನೈಸರ್ಗಿಕ ಕೃಷಿಯಲ್ಲಿ ಕ್ಲೋವರ್ ಅಂತ ಬಳಸ್ತಾ ಇದ್ದಾರೆ. ಆ ಕ್ಲೋವರ್ಗೆ ಆಲ್ಟರ್ನೇಟರ್ನಾಗಿ ನಮ್ಮಲ್ಲಿ ಇದು ಅಂತ ನಾವು ಕಂಡ್ಕೊಂಡಿದೀವಿ. ಈಗ ನಿಮಗೆ ಫ್ಲವರಿಂಗ್ ಇದೆ ನೋಡ್ರಿ, ಅದು ಈ ಯಾಲಕ್ಕಿ ತರ ಬೀಜ ಇರುತ್ತೆ. ದನ ಕರುಗಳು ಕುರಿಗಳು ಬಹಳ ಚೆನ್ನಾಗಿ ತಿಂತಾವ. ಬಟ್ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಈ ರೀತಿ ಮಲ್ಚಿಂಗ್ ಆಗುತ್ತೆ, ಭೂಮಿಗೆ ಒದಿಕೆ ಆಗುತ್ತೆ. ಇದನ್ನ ಬಹಳ ಪ್ರಯತ್ನ ಮಾಡ್ತಾ ಇದ್ವಿ. ಬೀಜ ನಮ್ಗ ಬೇಕಾದಷ್ಟು ಕ್ವಾಂಟಿಟಿ ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಇದು ಹಂಗೆ ತಾನೇ ನ್ಯಾಚುರಲ್ ಆಗಿ ಬೆಳಿಲ್ಲ ಅಂತ ಬಿಟ್ಟಿದೀವಿ. ಇದನ್ನ ಹಿಂಗೆ ಮಲ್ಚಿಂಗ್ ಮಾಡ್ಬಿಡ್ತೀವಿ. ಹಿಂಗೆ ಮಲ್ಚಿಂಗ್ ರೀ ಅದು. ಇದು ಜೀವಂತ ಇರೋವರೆಗೂ ಕಾಪಾಡುತ್ತೆ. ಇದು ಮಲ್ಚಿಂಗ್ ಮಾಡಿದ್ಮೇಲೆ ಕೆಲಸ ಕೊಡ್ತಾ. ಸೂಪರ್ ಸರ್. ಜೀವಂತ ಮಲ್ಚಿಂಗ್ ರೀ. ಸರ್ ಇದು ಎಷ್ಟು ಏರಿಯಾ ಆದ್ರಿ? ಯಾವ ವೆರೈಟಿ ಬಾಳೆ ಸರ್? ಇದು ಏಲಕ್ಕಿ ಬಾಳೆ ರೀ. ಏಲಕ್ಕಿ ಬಾಳೆ ಮೊನ್ನೆ ಮಾರ್ಚ್ ಅಲ್ಲಿ ಪ್ಲಾಂಟೇಶನ್ ಆಗಿದೆ, ಮಾರ್ಚ್ 18ಕ್ಕೆ. ಎಷ್ಟು ಏರಿಯಾದಾಗ ಸರ್? ಇದು 1 ಎಕರೆಲಿ ಇದೆ ರೀ. ಬಟ್ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಮಲ್ಚಿಂಗ್. ಏನ್ ಅಂತರದಾಗ ನಾಟಿ ಮಾಡ್ರಿ ಸರ್ ಇದು? ಇದು 7x7 ಜಿಗ್ಜಾಗ್ ಅಲ್ಲಿ ಇದೆ ರೀ. 7x7 ಜಿಗ್ಜಾಗ್ ರೀ. ಆಮೇಲೆ ನಮ್ದು ಕಪ್ಪು ಮಣ್ಣು, ಆಳವಾದ ಕಪ್ಪು ಮಣ್ಣು ಆಗಿರೋ ಕಾರಣ ಮಳಿ ಬಂದ್ರೆ ಬೆಳಿ ಕೆಡಬಾರ್ದು ಅಂತೇಳಿ ಇದನ್ನ ಒಂದು ದೊಡ್ಡ ಕೆನಲ್ ಮಾಡಿದ್ವಿ ರೀ. ಈ ಕೆನಲ್ ಇಂದ ಆ ಕೆನಲ್ಗೆ 14 ಫೀಟ್ ರೀ. ಆಮೇಲೆ ಈ ಸೆಂಟ್ರಲ್ 7 ಫೀಟಿಗೆ ಒಂದು ಸಣ್ಣ ಕೆನಲ್ ಮಾಡಿದ್ವಿ ಮತ್ತೆ. ಅಂದ್ರೆ ಕಡಿಮೆ ನೀರಿದ್ದಾಗ ಡ್ರೈನ್ ಆಗ್ಲಕ್ಕ. ಆಮೇಲೆ ನೀವು ನೋಡ್ಬೋದು ಇದನ್ನ, ಇವತ್ತು 1,000 ಲೀಟರ್, ಇದು ಒಂದ್ ಎಕರೆಗೆ 500 ಲೀಟರ್ ಜೀವಾಮೃತ ಬಿಟ್ಟಿದ್ವಿ ಇವತ್ತು. ಆಮೇಲೆ ನೋಡ್ರಿ, ಈಗ ದ್ವಿದಳ ಧಾನ್ಯ, ಆಮೇಲೆ ಎಣ್ಣೆ ಕಾಳು, ಆಮೇಲೆ ಸ್ಪೈಸಸ್, ಏಕದಳ ಎಲ್ಲವನ್ನು ಹಾಕಿ ತೆಗೆದು ಮತ್ತೆ ಮಲ್ಚ್ ಮಾಡಿಬಿಟ್ಟಿದ್ವಿ. ನಿಮಗೆ ತೋರಿಸ್ತೀನಿ. ಇದು ನೋಡ್ರಿ ಭೂಮಿದು
ನೋಡ್ರಿ ನೋಡ್ರಿ ಸೂಪರ್ ಸರ್. ಎರೆಹುಳು ಅಂತೂ ಸಿಕ್ಕಾಪಟ್ಟೆ ಇದಾವ್ರಿ. ಹಾಂ ಸರ್. ನೋಡ್ರಿ ಎರೆಹುಳ ನೋಡ್ರಿ ಸೂಪರ್ ಸರ್. ಆಮೇಲೆ ಇದ್ರದ್ದು ನೋಡ್ರಿ ನೀವು ಕಾಳು ಎಷ್ಟು Fragrance. ಕಾಳು ನೀವು ಅದು ಸ್ಮೆಲ್ ನೋಡ್ರಿ ಹೇಗಿದೆ. ಓಹೋ ಒಳ್ಳೆ ಘಮ ಇದೆ ಸರ್. ಇದನ್ನು ನೋಡ್ರಿ ನೀವು ಕಾಲಿಟ್ರೆ ಸ್ಪಾಂಜ್ ಟೈಪ್ ಇದೆ. ಹಾಂ ಸರ್. ಈಗ ಆ ಹೊಲ ಏನ್ ನೋಡಿದ್ರಿ ಅದೇ ರೀತಿ ಇದೆ ಸರ್. ಈಗ ಬಾಳೆ ನಾಟಿ ಮಾಡ್ಬೇಕಾದ್ರೆ ಏನೇನು ಕೊಟ್ರಿ ಸರ್ ಸಸಿ ಜೊತೆಗೆ? ಸಸಿ ಜೊತೆಗೆ ಈ ಸಗಣಿ ನೀರು ಬಗ್ಗಡ 200 ಲೀಟರ್ ನೀರಿಗೆ 20 kg ಸಗಣಿ, ಒಂದು 10 ಲೀಟರ್ ಮೂತ್ರ ಹಾಕಿ ನಾಟಿ ಮಾಡ್ಬೇಕಾದ್ರೆ ಕೊಟ್ಟಿದ್ವಿ. ಆಮೇಲೆ ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರ ಎಕರೆಗೆ 8 ಟನ್ ಏರಿದ್ವಿ ಇದು ಕೊಟ್ಟು 4 ಟ್ರಾಲೆ ಹಾಕಿ ನಾಟಿ ಮಾಡಿದ್ವಿ. ಅದಾದ್ಮೇಲೆ ಏನೇನು ಪ್ರೊಸೆಸ್ ಮಾಡ್ರಿ ಸರ್? ಪ್ರೊಸೆಸ್ ಆದಮೇಲೆ ಪ್ರತಿ ವಾರಕ್ಕೊಂದು ಸಾರಿ ಈ ದ್ರಾವಣಗಳು ಏನು ಮಾಡಿದೀವಲ್ಲ ಅದೇ ಪ್ರಮಾಣ ಕೊಟ್ಕೊತ ಹೋಗಿದ್ವಿ. ನಮ್ಮ ಮೇಂಟೈನ್ ಮಾಡ್ತಕ್ಕಂಥ ಹುಲ್ಗಪ್ಪ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ ನಿಮಗೆಲ್ಲ. ಓಕೆ ಸರ್. ಈಗ ಎಷ್ಟು ತಿಂಗಳು ಬೆಳೆ ಸರ್ ಇದು? ಸರ್ ಇದು ಮಾರ್ಚ್ 18, ಏಪ್ರಿಲ್, ಮೇ, ಜೂನ್, ಜುಲೈ 4.5 ತಿಂಗಳ ಬೆಳೆ ಇದೆ. 4.5 ತಿಂಗಳು. ಈಗ ಇದು ಗೊನೆ ಬುಡಕ ಇನ್ನು ಎಷ್ಟು ತಿಂಗಳು ಟೈಮ್? ಮೋಸ್ಟ್ಲಿ 10.5-11 ತಿಂಗಳಿಗೆ ರೀ ಕಟಾವು ಮಾಡ್ಬೋದು. ಸರ್ ಗೊನೆ ಬುಡ ಟೈಮಲ್ಲಿ ಏನೇನು ಕೊಡ್ಬೇಕಾಗ್ತದೆ ಸರ್ ಇದಕ್ಕೆ? ಈಗ ಗೊನೆ ಬಿಡ್ಬೇಕಾದ್ರೆ ಕ್ಯಾಲ್ಸಿಯಂ ಫಾರ್ಮಲ್ಲಿ ನಿಮಗೆ ತೋರಿಸಿದ್ನಲ್ಲ, ಯಾವುದು ಈ ಮೂಳೆ ಪುಡಿ ಗೊಬ್ಬರ ಲಿಕ್ವಿಡ್, ಅದನ್ನೇ ಕೊಟ್ಕೊತ ಹೋಗಿ. ಅದನ್ನ ಜೊತೆಗೆ ಜೀವಾಮೃತ. ಆಮೇಲೆ ನೈಟ್ರೋಜನ್ ಇದಕ್ಕೆ ಜಾಸ್ತಿ ಕೊಡಲ್ಲ, ಯಾಕಂದ್ರೆ ಏಲಕ್ಕಿ ಬೆಳೆ ಇರೋದಕ್ಕೆ ಹೈಟ್ ಹೋಗುತ್ತೆ. ಇದಕ್ಕ ಬೂದಿ ಇದು ದ್ರಾವಣ ಮಾಡಿದ್ವಲ್ಲ ಅದನ್ನೇ, ಆಮೇಲೆ ಇದು ಮೂಳೆ ಪುಡಿ ದ್ರಾವಣದಿಂದ ಕೊಡ್ತೀವಿ. ಸರ್ ವಿಶೇಷವಾಗಿ ಯಾಲಕ್ಕಿ ಬಾಳೆ ಗಿಡ ಹೈಟ್ ಜಾಸ್ತಿ ಹೋಗ್ತದ್ರಿ, ಗಾಳಿಗೆ ಮಳೆಗೆ ಬೀಳೋ ಚಾನ್ಸ್ ಇರ್ತದ, ಅದಕ್ಕೋಸ್ಕರ ಏನಾದರೂ ಸೇಫ್ಟಿ? ಈಗಂತೂ ಈಗ ನಿಮ್ಗೆ 4.5 ತಿಂಗಳಿಗೆ 6 ಅಡಿ ಬೆಳೆದಿದೆ. ಈಗ ಇನ್ನೂ ಒಂದು 6 ಅಡಿ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನ ನೋಡ್ಕೊ, ಯಾಕಂದ್ರೆ ನಮ್ಮಲ್ಲಿ ಬೇರಿನ ಬೆಳವಣಿಗೆ ಭಾಳ ಚೆನ್ನಾಗಿರ್ತೈತ್ರಿ. ಈ ಕೆಮಿಕಲ್ ಅಲ್ಲಿ ಏನ್ ಮಾಡ್ತಾರ, ನಿಮ್ಗೆ ಇಂಟರ್ ಕಲ್ಟಿವೇಟ್ ಮಾಡ್ತಾರ. ಇಂಟರ್ ಕಲ್ಟಿವೇಟ್ ಮಾಡಿದಾಗ ಬೇರ್ ಹರಿದು ಹೋಗಂತ ಚಾನ್ಸಸ್ ಭಾಳ ಇರ್ತವೆ. ಆ ಉದ್ದೇಶಕ್ಕಾಗಿ ನಾನು ಎಲ್ಲಿನೂ ಅಂತರ ಬೇಸಾಯ ಅಂತ ನಾನು ಮಾಡೇ ಇಲ್ಲ ಇದರಲ್ಲಿ. ಏನಿದ್ರು ಲೇಬರ್ ಕೂಡ ತೆಗಿಸಿದೀನಿ, ಲೇಬರ್ ಕೂಡ ಮಲ್ಚಿಂಗ್ ಮಾಡಿದೀನಿ. ಅದ್ರದ್ದು ಅವತ್ತಿನ ಪರಿಸ್ಥಿತಿ ನೋಡ್ಕೊಂಡು ಏನ್ ಸೂಕ್ತವಾದದ್ದು ಏನೈತೆ ಮಾಡ್ಕೊಳ್ತೀವಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಹೇಳ್ರಿ? ಹುಲ್ಗಪ್ಪ ರೀ. ಹುಲ್ಗಪ್ಪ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲಿ ಒಂದು 4 ವರ್ಷ 5 ವರ್ಷ ಆಯ್ತು ರೀ. ಎಲ್ಲ ನೀವೇ ಮೇಂಟೈನ್ ಮಾಡ್ತೀರಿ? ಹ್ಞೂ ರೀ. ಇದು ಬಾಳೆಗಿ ನಾಟಿ ಮಾಡಿದಾಗಿಂದ ಇಲ್ಲಿ ತನ ಯಾವ್ಯಾವ ಟೈಮಲ್ಲಿ ಏನೇನು ಕೊಟ್ರಿ ಹೇಳ್ತೀರಿ? ಹೇಳ್ತೇವೆ ರೀ. ರೀ. ಸಗಣಿ ಬಿಡ್ತೀವಿ ರೀ. ರೀ. ಮತ್ತು ಅವು ಎಲಿಬಿನ ಬಿಡ್ರಿ. ಯಾವ್ಯಾವ ಪ್ರಮಾಣದಾಗ ಬಿಡ್ತೀರಿ? ಒಂದು ಎಕರೆಗೆ ಒಟ್ಟು ಒಂದು 10 ಲೀಟ್ರ್ ಒಟ್ಟು ಕಲಿಸಿ ಬಿಡ್ತೀವಿ ರೀ. ಏನೇನು ಕಲಿಸ್ತೀರಿ? ಸಗಣಿ ರೀ, ಮತ್ತು ಎಲಿಬಿನ ಪುಡಿ, ಜೀವಾಮೃತ ಎಲ್ಲ ಬಿಡ್ತೀವಿ. ಅನ್ನ ರೀ. ಅನ್ನದ್ದು ರೀ. ಎಷ್ಟು ಸಾರಿ ಬಿಟ್ರಿ ಈಗ? ಬಿಟ್ಟಿವಿ ರೀ, ಭಾಳ ಸಲ ಬಿಟ್ಟಿವಿ ಅಷ್ಟೇ. ಒಂದು 10 ಸಲ ಬಿಟ್ಟಿವಿ ರೀ. 10 ಸಾರಿ ಬಿಟ್ಟಿರಿ? ಈಗ ಎಣ್ಣೆ ಪುಡಿ ಗೊಬ್ಬರ ತಂದು ಹಾಕಿ ಬೆಳೆಯೋದಕ್ಕೂ ಈ ರೀತಿ ಬೆಳೆಸೋದಕ್ಕೂ ನಿಮ್ಗೆ ಹೆಂಗೆ ಅನ್ಸ್ಯದ್ರಿ? ಇದ ಬೆಸ್ಟ್ ಅಲ್ರಿ. ಮತ್ತೆ ಇದ ಚಲೋ ಅನ್ಸ್ಯದ್ರಿ? ಖರ್ಚು ಕಡಿಮೆ ಆಗ್ತದ, ಚಲೋ ಬರ್ತಾವ್ರಿ ಬೆಳೆ. ಓಕೆ ಸರ್. ಈ ಮೆಕ್ಕೆಜೋಳ ಎಷ್ಟು ಏರಿಯಾದಾಗ ಸರ್? ಇದು 5 ಎಕರೆಯಲ್ಲಿ ಇದೆ ರೀ. 5 ಎಕರೆ. ಎಷ್ಟು ದಿನದ ಬೆಳೆ ಸರ್ ಇದು? ಈಗ ಇದು ಆಕ್ಚುಲಿ 22 ದಿವಸದ ಬೆಳೆ ರೀ ಇದು. ಬಟ್ ಅದರಲ್ಲಿ ಸ್ವಲ್ಪ ಒಂದು ಮಳೆ ಆಗ್ಲಾರದ ಕಾರಣ ಮೊಳಕೆ ಪ್ರಮಾಣ ಕಡಿಮೆ ಬಂದಿದ್ದನ್ನು ಮತ್ತೆ ಊರಿದೀವಿ. ನಿಮ್ಗೆ ಕಾಣಬಹುದು, ಆಗಲೇ ಒಂದು ಸಣ್ಣದಿದೆ, ಒಂದು ದೊಡ್ಡದಿದೆ. ದೊಡ್ಡದಿದ್ದು 15ನೇ ತಾರೀಕಿಗೆ 1 ತಿಂಗಳಾಗುತ್ತೆ, ಅದು 25ಕ್ಕೆ 1 ತಿಂಗಳಾಗುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ಇದು ರೈಸ್ಡ್ ಬೆಡ್ ಮಾಡಿದೀವಿ ರೀ 3 ಫೀಟ್ಗೆ. ಈ ನಡಕ 1 ಫೀಟ್ ಕೆನಾಲ್ ನಮ್ಗೆ, ಯಾಕಂದ್ರೆ ಆಳವಾದ ಕಪ್ಪು ಮಣ್ಣು ಮಳೆ ಹೆಚ್ಚಾದಾಗ ಬೆಳೆಗೆ ತೊಂದರೆ ಆಗಬಾರ್ದು ಅಂತೇಳಿ ನೀರು ಬಸ್ದು ಹೋಗೋದಕ್ಕಾಗಿ ಬೀಜದಿಂದ ಬೀಜಕ್ಕೆ 9 ಇಂಚ್ ಇದೆ ರೀ. 9 ಇಂಚು ಬೀಜದಿಂದ ಬೀಜಕ್ಕೆ 2 ಸಾಲ್ ಮಾಡಿದಾಗ ಆ ಸಾಲಿಂದ ಸಾಲಿಗೆ ನಿಮ್ಗೆ 1/4 ಫೀಟ್ ಇದೆ. 1/4 ಫೀಟ್. ಟೋಟಲ್ 8 kg ಬೀಜ ಕಳೆದಿದ್ದೀವಿ. ಬೆಡ್ನಿಂದ ಬೆಡ್ಡಿಗೆ ಎಷ್ಟು ಸರ್? ಬೆಡ್ ಸೆಂಟ್ರಲ್ ಲ್ಯಾಟ್ರಲ್ ಇಂದ ಲ್ಯಾಟ್ರಲ್ 4 ಫೀಟ್ ಇದೆ. 4 ಫೀಟ್ ಇದೆ. ಇದು ಜೋಡು ಸಾಲು ಪದ್ಧತಿಯಲ್ಲಿ ಮಾಡಿದ್ರು. ಲಾಸ್ಟ್ ಟೈಮ್ ಸಿಂಗಲ್ ಮಾಡಿದಾಗ 20 ಕ್ವಿಂಟಲ್ ಬಂದಿತ್ತು.
ಈಗ ಅದು ಅಲ್ಲಿಗೂ ಕಡಿಮೆ ಅನಿಸ್ತದೆ ನಮ್ಗೆ ಪಾಪ್ಯುಲೇಷನ್. ಈಗ ಪಾಪ್ಯುಲೇಷನ್ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಮಾಡ್ಕೊಂಡ್ರಿ ಇದ್ರ ಮೇಲೆ ಹೆಂಗ್ ಬರ್ತದ ಗೊತ್ತಾಗ್ತದೆ. ಸರ್ ಇದಕ್ಕೆಲ್ಲ ಏನೇನು ಇಲ್ಲಿವರೆಗೂ ನೀವು ಮೇಂಟೆನೆನ್ಸ್ ಮಾಡ್ರಿ ಸರ್? ಈಗ ಇದಕ್ಕೆ ಇದುವರೆಗೂ ಏನಿಲ್ಲ ರೀ. ಈಗ ಇನ್ಮೇಲಿಂದ ಜೀವಾಮೃತ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ಮೇಲೆ ಫಸ್ಟಿಗೆ ಒಂದ್ಸಲ ಕೊಟ್ಟಿದ್ದೀವಿ ರೀ ಜೀವಾಮೃತ. ಆಮೇಲಿಂದ ಏನು ಕೊಟ್ಟಿಲ್ಲ. ಅದನ್ನ 20 ದಿವಸಕ್ಕೊಮ್ಮೆ ಕೊಟ್ಕೊಂತ ಹೋಗ್ತೀವಿ ಇಲ್ಲಿ. ಇದು ಯಾವ ವೆರೈಟಿ ಭಾಳ ಸರ್? ಇದು G9 ರೀ. ನಮ್ಮ ಸ್ನೇಹಿತರು ನಾವು ಕೂಡಿ ಗುಜರಾತ್ಲಿಂದ ತರಿಸಿದ್ವಿ ಇದನ್ನ ಭಾಳ. ಆಕ್ಚುಲಿ ಟಿಶ್ಯೂ ಕಲ್ಚರ್ ರೀ. ಟಿಶ್ಯೂ ಕಲ್ಚರ್ ರೀ. ಇಲ್ಲಿ ಬಂದ್ ಮಾಡಿದ್ವಿ, ಒಳ್ಳೆ ಇಳುವರಿ ಬಂತ್ರಿ. ಬಟ್ ಯುದ್ಧದ ಒಂದು ನೆಪ ಒಡ್ಡಿ ನಮ್ಗೆ ರೇಟ್ನಲ್ಲಿ ಲಾಭ ಆಗಿಲ್ಲ. ಎಷ್ಟು ಎಕರೆದಾಗ ಅದ್ರಿ ಸರ್? ಇದು 4.5 ಎಕರೆ ಇದೆ ರೀ. ಇದು 4.5 ಎಕರೆಯಲ್ಲಿ ನಮಗೆ 110 ಟನ್ ಬಂದಿತ್ತು. ಫಸ್ಟ್ ಮೊದಲೇದು 8 ಟನ್ ಮಾತ್ರ 16 ರೂಪಾಯಿ ಕೊಟ್ಟಿದೀವಿ. ಆಮೇಲೆ ಅದೆಲ್ಲ 6 ರೂಪಾಯಿದಂಗೆ ಕೊಟ್ರು ನಮ್ಗೆ 110 ಟನ್ ಆಗಿತ್ತು ರೀ. ಇದು ಬರೀ 6 ರೂಪಾಯಿದಂಗ ರೀ? 6 ರೂಪಾಯಿದಂಗ. ನಮ್ಗೆಲ್ಲ ಖರ್ಚು ವೆಚ್ಚ ತೆಗಿಲಿಕ್ಕಾಗಿ 1,60,70,000 ಉಳ್ದದ್ರಿ ಇಡೀ 4.5 ಎಕರೆಗೆ ರೀ. ಲಾಸ್ ಮಾಡಿಲ್ಲ. ಆದ್ರೆ ತದನಂತರ ಬಂದಿದ್ದ ರೇಟಿಗೆ 30 ರೂಪಾಯಿ ತನ ಹೋಗಿತ್ತು ರೇಟ್. ಅಂತ ಟೈಮ್ನಾಗ ಯುದ್ಧ ಸ್ಟಾರ್ಟ್ ಆಗಿ ಯುದ್ಧದಿಂದ ಒಂದು ನೆಪ ರೀ ಅವ್ರಿಗೆ, ಅಷ್ಟು ವ್ಯಾಪಾರಸ್ಥರಿಗೆ. ಈಗ ನಾವೇನು ಏಲಕ್ಕಿ ಬಾಳೆಗೆ ಕ್ರಮಗಳು ತಗೊಂಡಿದ್ವಿ ಬೆಳೆ ಬೆಳೆಯೋದಕ್ಕಾಗಿ, ಈಗನು ಅದನ್ನೇ ತಗೊಳ್ತಾ ಇದೀವಿ. ಅಂದ್ರೆ ಈಗ ಎರಡನೇ ಒಂದ್ ಕಟಾವಾಗಿ ಎರಡನೇದಕ್ಕೆ ರೆಡಿ ಆಗ್ಯದ್ರಿ. ಈಗ ಎರಡನೇ ಬೆಳೆ ಸ್ಟಾರ್ಟ್ ಆಗಿದಾವ್ರಿ. ಗೊನಿ ನಮ್ಗೆ ನವೆಂಬರ್ ಅಲ್ಲಿ ಬರ್ಬೋದ್ರಿ ಅದು ಎರಡನೇ ಬೆಳೆ. ಈಗ ಮೊದಲು ನೋಡ್ರಿ ಅದು ಈಗ ನವೆಂಬರ್ಗೆ ಒಂದ್ ಬರುತ್ತೆ. ಇನ್ನೊಂದ್ ಮರಿ ಬಿಟ್ಟಿದೆ ನೋಡ್ರಿ. ಇದು ಮತ್ತೆ ನಮ್ಗೆ ಮಾರ್ಚಿಗೆ ಬರುತ್ತೆ. ಇದು ಎರಡನೇದ್ರದ್ದು ಬೆಳೆ. ಅಂದ್ರೆ ಎಷ್ಟು ಕಟಿಂಗ್? ಇದು 3ನೇ ಬೆಳೆ ರೀ. ಇದು 3ನೇ ಬೆಳೆ. 3 ಕಟಿಂಗ್ ತಗೊಂತೀರಿ ಸರ್? ಇದು ಇಲ್ಲ ರೀ. ಇದು ಏನಾಗದ, ಇದು ನೋಡ್ರಿ, ಗಿಡದಿಂದ ಗಿಡಕ್ಕ 9 ಅಡಿ, ಸಾಲಿಂದ ಸಾಲಿಗೆ 5 ಅಡಿ. ಅದು ಜಿಗ್ಜಾಗಲ್ಲಿ ಕೂಡಿಸಿದೀವಿ. ಈಗ ಡಬಲ್ ಲ್ಯಾಟ್ರಲ್ ಹಾಕಿದೀವಿ. ಇದು ಏನಾಗುತ್ತ, ನಾವು ಅಪ್ ಟು ಒಂದು 6-7 ಬೆಳೆವರೆಗೂ ತೆಗಿಬಹುದು. 6-7 ಬೆಳೆವರೆಗೂ ತೆಗಿಬಹುದು. ಅಂದ್ರೆ ಒಂದ್ಸತಿ ಇನ್ವೆಸ್ಟ್ ಮಾಡೋದ್ರಿ? ಒಮ್ಮೆ ಇನ್ವೆಸ್ಟ್. ಬಟ್ ನೀವು ನೋಡ್ತಾ ಇದೀರಿ ಸಾಯಿಲ್ ಫರ್ಟಿಲಿಟಿ ಅಂತೂ ವಿಪರೀತ ಆಗಿ ಕ್ರಮೇಣ ಅಂತ ಡೆವಲಪ್ ಆಗ್ತಾ ಇದೆ, ಸುಧಾರಣೆ ಆಗ್ತಾ ಇದೆ. ಬಾಳೆದು ವೇಸ್ಟೇ ಸಾಕ್ರಿ. ಇದು ಗೊಬ್ಬರ ಸಾಕಷ್ಟು ಗೊಬ್ಬರ ಸಿಗುತ್ತೆ. ಒಂದು 15ರಿಂದ 20 ಟನ್ ನಮ್ಗೆ ಅದ್ರದೇ ಸಿಗುತ್ತೆ ವೇಸ್ಟ್. ಇದ್ರ ಕೆಳಗೆಲ್ಲ ಕೊಳ್ತಿರ್ಬೇಕ್ರಿ ಮೊದಲಿಂದ? ರೀ ಕೊಳ್ತಿದೆ ನೋಡ್ರಿ. ನೋಡ್ರಿ ಯಾವ ರೀತಿ ಮಣ್ಣು ಯಾವ ರೀತಿ ತಯಾರಾಗ ನೋಡ್ರಿ. ಸೂಪರ್. ಇದು ಮಳೆ ಕೊರತೆ ರೀ. ಮಳೆ ಆಗಿತ್ತಂದ್ರ ಜಾಸ್ತಿ ಕೊರತೆ ಇತ್ತು. ಇದ್ದ ನೀರಲ್ಲಿನೇ ನಿಮ್ಗ ಆ ಸಂಗ್ರಹಣ ಮಾಡಿದ ನೀರಲ್ಲೇನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸ್ವಲ್ಪ ಕೊರತೆ ಆಗಿದೆ ರೀ. ಈಗ ಅದು ಸ್ಟಾರ್ಟ್ ಆಗಿದೆ ನೋಡ್ರಿ. ಅಲ್ಲಿ ಬೆಳೆ ಗೊನೆ ಬಿಡ್ತಾ ಇದೆ. ಗೊನೆ ಬರ್ತಾ ಇದೆ. ಈಗೆಲ್ಲ ಇದಕ್ಕೆ ಏನೇನು ಉಪಚಾರ ಮಾಡ್ಬೇಕು ಸರ್? ಈಗ ನೀರು ಚೆನ್ನಾಗಿ ಕೊಟ್ಕೊಂಡು ಈಗ ಅದೇ ಇವತ್ತೊಂದು 1000 ಲೀಟರ್ ಬಿಟ್ಟಿದೀವಿ ಜೀವಾಮೃತ. ಈಗ ನಾವು ಮಾಡಿದ ದ್ರಾವಣಗಳದಲ್ಲೇನೆ ಎಲ್ಲ ಮೇಂಟೈನ್ ಮಾಡ್ತೀವಿ. ಏನೇನು ದ್ರಾವಣ ಸರ್? ಅನ್ನದ್ದು, ಆಮೇಲೆ ಎಲುಬಿನ ಪುಡಿದು, ಬೂದಿದು, ಸಗಣಿದು, ಗೋಮೂತ್ರದ್ದು ಎಲ್ಲ. ಆಮೇಲೆ ಇದಕ್ಕೆಲ್ಲ ನಾನು ಬಾಳೆ ಬೆಳೆಯೋದಕ್ಕೆ ಈಗ ಅಗ್ರಿಕಲ್ಚರಲ್ಲಿ ಇತ್ತೀಚೆಗೆ ನನಗೆ ಕಾಡಸಿದ್ದೇಶ್ವರ ಅಪ್ಪವರನ್ನು ಒಂದು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅವರಿಂದನೂ ಭಾಳಷ್ಟು ಕಲ್ತಿದ್ದೀನಿ. ಗುರುವಿಲ್ಲದ ವಿದ್ಯೆ ಸಾರ್ಥಕ ಇಲ್ಲ ಅಂತಾರಲ್ಲ, ಆ ರೀತಿ ಅವರು ಗುರು ಆಗಿದ್ದಾರೆ. ನನ್ನ ಗುರಿ ಮುಂದೆ ಕಾಣ್ತಾ ಇದೆ. ಓಕೆ ಸರ್. ಭತ್ತ ಎಷ್ಟು ಎಕರೆದಾಗ ಮಾಡ್ತೀರಿ ಸರ್? ಇದು ಭತ್ತ ಟೋಟಲ್ ಆಗಿ 2.5-3 ಎಕರೆ ಇದೆ. 2.5 ಎಕರೆ ಇದೆ. ಇದು ಪೂರ್ತಿ ನ್ಯಾಚುರಲ್ ರೀ. ಇದು ನ್ಯಾಚುರಲ್. ನಮ್ದು ಹಸ್ತಕ್ಷೇಪ ಬಂದು ಕಳೆ ಮತ್ತೆ ಮಾತ್ರ. ಮತ್ತೇನು ಏನಿಲ್ಲ ರೀ. ಈ ಒಂದು ಜೀವಾಮೃತನೂ ಕೊಡಲ್ಲ ಅದಕ್ಕೆ. ಜೀವಾಮೃತ ಇಲ್ಲ, ಬೇರೆ ಯಾವ್ದು ಸ್ಪ್ರೇ ಇಲ್ಲ. ನನಗೆ 20 ಹೆಚ್ಚಂದ್ರೆ 27 ಬಂದಿರುತ್ತೆ ಇಳುವರಿ. ಯಾವ ತಳಿ ಹಾಕಿರಿ ಸರ್? RNR ವೆರೈಟಿ ಇದೆ. ಅಂದ್ರೆ ನ್ಯಾಚುರಲ್ ಆಗಿ ಅಂದ್ರೆ ನೀವು ಭೂಮಿ ತಯಾರಿ ಮಾಡಿರ್ತೀರಿ ಅಂತ? ಭೂಮಿ ತಯಾರು ಮಾಡ್ತೀವ್ರಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ರೀತಿ ಭೂಮಿ ತಯಾರು ಮಾಡ್ತೀವಿ. ನೀರಿಟ್ಟು ರೋಟೋವೇಟ್ರ್ ಹಾಕಿ ಕೆಸರು ಗದ್ದೆ ಮಾಡಿ ಪ್ಲಾಂಟೇಶನ್ ಮಾಡೋಂಥ ಪದ್ಧತಿ ಇದುವರೆಗೂ ಅನುಸರಿಸ್ತಾ ಇದ್ವಿ. ಈ ಸರಿ ಡೈರೆಕ್ಟ್ ಅಂದ್ರೆ ನೇರ ಬಿತ್ತನೆ. ಈ ಸರಿ ಬಿತ್ತನೆ ಮಾಡ್ರಿ? ಬಿತ್ತನೆ ಮಾಡಿರೋದು ಹೊಸ ಪ್ರಯೋಗ. 10 ವರ್ಷದಿಂದ ಮಾಡಿದ್ವಿ. ನಡುಕ್ ಗ್ಯಾಪ್ ಆಗಿತ್ತು, ಈಗ ಮತ್ತೆ ಈಗ ಶುರು ಮಾಡಿದ್ವಿ. ಇದು ಯಾವ ತರ ಬರುತ್ತೆ ಸರ್ ಬಿತ್ತನೆ ಮಾಡಿದ್ದು? ಸೇಮ್ ನಾಟಿ ಮಾಡಿದ ತರನೇ ಬರುತ್ತೆ ರೀ. ಬಟ್ ಇದು ನಾವೆಲ್ಲ 9,000 ರೂಪಾಯಿವರೆಗೂ 1 ಕ್ವಿಂಟಲ್ ಅಕ್ಕಿಗೆ ಮಾರಾಟ ಮಾಡ್ತೀವಿ.